Excel Techno School, Guruvayanikere, Venuru. Admission open now. ಎಲೆಕ್ಷನ್ ಯಾವ ಮತ್ತು ನವೆಂಬರ್ ಕ್ರಾಂತಿ ಅಂತ ಅದು ಎಲ್ಲಿಂದ ಸೃಷ್ಟಿಯಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ. ಎಲೆಕ್ಷನ್ಗೂ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಸಂಬಂಧ ಇಲ್ಲ. ಬಟ್ ನವೆಂಬರ್ ಕ್ರಾಂತಿ ಅಂತ ಅದಕ್ಕೂ ಕೂಡ ಯಾವ ಆಧಾರಗಳು ಕೂಡ ಇಲ್ಲ. ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ಖರ್ಗೆ ಅವರು ಕೂಡ ಹೇಳಿದರು. ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ, ಯಾಕಂದ್ರೆ ಅವರಲ್ಲಿ ಬಿಹಾರಿನ ಚುನಾವಣೆಗಳೆಲ್ಲ ಹತ್ತಿರದಿಂದ ನೋಡಿದ್ದಾರೆ. ಅದರಿಂದ ಅವ್ರಿಗಿರುವಂತಹ ಮಾಹಿತಿಗಳು ಮತ್ತು ಚುನಾವಣೆ ಆಯೋಗ ನಾವೆಲ್ಲ ನೋಡಿದೀವಿ ಯಾವ ತರ ಅವರು ಈ ಸರ್ಕಾರಕ್ಕೆ ಬಿಜೆಪಿ ಅನುಕೂಲ ಮಾಡ್ಕೊಳ್ತಕ್ಕಂಥದಕ್ಕೆಲ್ಲ ಸಹಯೋಗ ನೀಡುವಂಥದ್ದು ಅದನ್ನು ನೋಡಿದ್ವಿ. ಅದರಲ್ಲಿ ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ 4 ದಿವಸ ಇದ್ದಾಗ 10,000 ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಸರ್ಕಾರ ದುಡ್ಡಲ್ಲಿ ಓಟನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿದೆ. ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡಿದ್ರೆ, ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡಿಬಿಟ್ಟು 10,000, 20,000, 30,000 ಕೊಟ್ಬಿಟ್ರೆ ಅವರ ಅಕೌಂಟ್ಗಳಿಗೆ, ಮತ್ತೆ ಇದು ನ್ಯಾಯದ ಚುನಾವಣೆ ಹೆಂಗೆ ಹೇಳಕ್ಕಾಗ್ತದೆ? ಚುನಾವಣೆ ಆಯೋಗ ಯಾಕೆ ಅದ್ರ ಬಗ್ಗೆ ಒಂಚೂರು ಕೂಡ ಕ್ರಮ ತಗೊಳ್ಳಲ್ಲ? ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ, ಯಾವುದೇ ಅದಕ್ಕೆ ಒಂದು ಸೂಚನೆ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಚುನಾವಣೆ ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ. ಚುನಾವಣಾ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣಾ ಆಯೋಗ ಕೂಡ ಸಹಾಯ ಮಾಡಿದೆ. ಸೊ ನಮ್ಮ ಏನು ಜನರ ದುಡ್ಡಲ್ಲಿ ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನ ಈ ತರ ಮಾಡಿದ್ರೆ ಇದಕ್ಕೆ ಯಾವ ನೈತಿಕತೆ ಅಂತ ಹೇಳ್ಬೇಕು ನಾವು? ಅದಕ್ಕೆ ರಾಹುಲ್ ಗಾಂಧಿ ಅವರು ಆತರ ಹೇಳಿದ್ದಾರೆ. ಚುನಾವಣೆ ರಿಸಲ್ಟ್ ವೋಟ್ ಶೇರಿಂಗ್ ಆ ಒಂದು ಇದನ್ನ ಹೊರತುಪಡಿಸಿ ಮತ್ತೇನು ಕಾರಣ ಸರ್? ನೋಡಿ, ನಾನು ಪೂರ್ತಿ ಮಾಹಿತಿ, ನಾನು ಎಕ್ಸ್ಪರ್ಟ್ ಏನಲ್ಲ. ಆದ್ರೆ ಈಗಾಗಲೇ ಹೇಳಿದ್ದಲ್ಲ, ಈ ತರ ಚುನಾವಣೆ ಹತ್ರ ಇದ್ದಾಗ ಅವ್ರಗಳಿಗೆ ಎಲ್ಲ ದುಡ್ಡನ್ನು ಕೊಟ್ಟಿರುವಂಥದ್ದು, ಸರ್ಕಾರ ದುಡ್ಡನ್ನ ಸುಮಾರು 75 ಲಕ್ಷ ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ಅದು ಮತ್ತೆ ಅವ್ರದ್ದು ಆದಂತ ಎಲ್ಲಾ ರೀತಿಯ ಅವರಲ್ಲಿ ಏನು ನಿತೀಶ್ ಕುಮಾರ್ ಅವ್ರದ್ದು ಕೂಡ ಅವ್ರದ್ದು ಒಂದು ವರ್ಚಸ್ಸು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಎಲ್ಲಾ ರೀತಿಯ ಅವರು ಅಸ್ತ್ರಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಅವರು ಮಾಡ್ತಾ ಇರ್ತಾರೆ, ಅದು ಇದೆ. ಬಟ್ ನಮ್ಮ ವೈಫಲ್ಯ ಕೂಡ ಇರ್ತದೆ. ನಮ್ಮ ವೈಫಲ್ಯ ಇಲ್ಲ ಅಂತ ಹೇಳಕ್ ಆಗಲ್ಲ ತಾನೆ. ಸೋಲನ್ನ ಇನ್ನೊಬ್ಬರದು ತಪ್ಪಂತ ಇನ್ನೊಬ್ಬರು ಬೇರೆಯವ್ರು ಮಾಡಿರುವಂತದ್ರಲ್ಲಿ ಮಾತ್ರ ಮಾತಾಡುವಂತಲ್ಲ, ನಮ್ಮಲ್ಲೂ ಕೂಡ ತಪ್ಪುಗಳಾಗಿರ್ತದೆ. ಈಗ ಅಂತಿಮವಾಗಿ ಮಹಾಗಠಬಂಧನ್ ಸೀಟ್ ವಿತರಣೆಯಲ್ಲಿ ಕೊನೆವರೆಗೂ ಕೂಡ ಸರಿಪಡಿಸ್ಕೊಳಕ್ ಆಗ್ಲಿಲ್ಲ, ಕನ್ಫ್ಯೂಷನ್ ಇತ್ತು. ಮುಖ್ಯಮಂತ್ರಿ ಘೋಷಣೆ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಒಂದು ಸಮಸ್ಯೆಗಳಾಗಿತ್ತು. ನಾನು ಇಲ್ಲಿಂದ ದೂರದಿಂದ ಹೇಳ್ಬೇಕಾದ್ರೆ ಇದೆಲ್ಲ ಕೂಡ ಅದು ಕಾರಣ ಆಗಿರ್ತದೆ. ಸೊ ಇದೆಲ್ಲ ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ನೋಡ್ಬೇಕು ಎಲ್ಲೆಲ್ಲ ಏನೇನಾಯ್ತು ಅಂತ. ಅದನ್ನ ಕೇಂದ್ರದವ್ರು ಮಾಡ್ತಾರೆ. ಆದ್ರೆ ನಮ್ಮ ಈ ಸೋಲನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಜನ ನಮ್ಮನ್ನ ಅಲ್ಲಿ ತಿರಸ್ಕಾರ ಮಾಡಿ ಅದನ್ನು ಒಪ್ಕೊಳ್ಬೇಕಾಗ್ತದೆ. ಆದ್ರೆ ಸರ್ಕಾರದ ಯಂತ್ರವನ್ನ ಮತ್ತು ಎಲ್ಲಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ವಿಶೇಷ ಟ್ರೈನ್ಗಳನ್ನ ಬೇರೆ ಅಕ್ಕಪಕ್ಕ ರಾಜ್ಯಗಳಿಂದ, ಯುಪಿಯಿಂದ ಎಲ್ಲ ಬಿಹಾರ್ಗೆ ವಿಶೇಷ ಸೌಲಭ್ಯಗಳು ಮಾಡಿ ಕಳಿಸಿದ್ದಾರೆ. ಅದರ ಬಗ್ಗೆನೂ ಮಾಹಿತಿ ನಿನ್ನೆ ಹೇಳ್ತಾ ಇದ್ರು. ಸೊ ಈ ತರ ಎಲ್ಲ ಮಾಡಿದ್ರೆ ಇದಕ್ಕೆ ನಾವೇನಂತ ಹೇಳ್ಬೇಕು? ಸೊ ಮುಂದಿನ ದಿವಸ ನೋಡೋಣ. ಇನ್ನು ಅವರು ಕೇಂದ್ರದಲ್ಲೆಲ್ಲ ಹೈಕಮಾಂಡ್ ಅವರು ಕೂಡ ಅದನ್ನ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. ಮುಖ್ಯಮಂತ್ರಿ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅದು ಪೂರ್ವ ನಿಯೋಜಿತ. ಅದನ್ನ ಇವತ್ತಿಗೆ ಚುನಾವಣೆಗೂ ಈ ಡೇಟ್ ರಿಸಲ್ಟ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಇನ್ನೊಂದು ಅಲ್ಲೊಂದು ಅದು ನಾನು ಹೇಳುವಂತದ್ದೇನಲ್ಲ, ಅದು ಮುಖ್ಯಮಂತ್ರಿ ಅವ್ರಿಗೆ ಕೇಳಬೇಕು, ಅದು ಅವರ ವ್ಯಾಪ್ತಿಗೆ ಬರುವಂತದ್ದು. ಸರ್, ಈಗ ಈ ನಾರ್ತ್ ಇಂಡಿಯಾದ ಎಲೆಕ್ಷನ್ ಸೌತ್ ಇಂಡಿಯಾ ಏನಾದ್ರು ಡಿಫ್ರೆನ್ಸ್ ನಾವು ಈಗ ವಿಶ್ಲೇಷಣೆ ಮಾಡಿದ್ರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ನೋಡ್ಬೇಕು. ಯಾಕಂದ್ರೆ ಒಂದ್ ಕಡೆ ಈ ಹಿಂದುತ್ವದ ಒಂದು ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ, ಅದ್ರ ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ. ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ, ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡಕ್ಕಾಗಿಲ್ಲ. ಕರ್ನಾಟಕದಲ್ಲಿ ಕೂಡ ಮಾಡಕ್ಕಾಗಿಲ್ಲ. ಬಿಜೆಪಿ ಇಲ್ಲಿ ಯಾವತ್ತೂ ಗೆದ್ದಿಲ್ಲ, ಆದ್ರೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ. ಆದ್ರೆ ಹಿಂದುತ್ವದ ಆಧಾರದ ಮೇಲೆ
ಅದು ಅದು ಅಷ್ಟು ಅದಕ್ಕೇನೆ ನಾವು ಹೇಳಕ್ಕಾಗೋದಿಲ್ಲ. ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಈ ವಿಷಯ ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನ ಏನು ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ. ಈ ತರದ ಒಂದು ಅದನ್ನು ಕೂಡ ಯಶಸ್ಸು ಸಿಕ್ಕಿರ್ಬೋದು, ಅದು ಇರ್ಬೋದು. ಈಗ 10,000 ಅಕೌಂಟ್ ಮಹಿಳೆಯರಿಗೆ ಕೊಟ್ಟು ಅದೇ ಟ್ಯಾಕ್ಟಿಕ್ಸ್ ಅನ್ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡುವ ಇಲ್ಲ. ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ, ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡೋದು. ಆಯ್ತು, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ನಮ್ಗೆ ವೋಟ್ ಹಾಕಿ. ಸೊ ಈ ತರ ಆಲ್ಮೋಸ್ಟ್ 2.7% GDP ಬಿಹಾರ್ GDP ಏನು 10,000 ಕೊಟ್ಟಿರೋದು 2.7% ಬಿಹಾರ GDP ದುಡ್ಡನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಬಿಜೆಪಿ ಹೋಗಿದ್ದಾರೆ. ಒಂದು ಇದು ಮಾಡಿ ಏನಂದ್ರೆ ಫ್ರೀ ಕರೆಂಟ್, ಇನ್ನೊಂದು 2,500 ರೂಪಾಯಿ, ಮತ್ತೆ ಪ್ರತಿ ಮನೆಗೆ ಗವರ್ಮೆಂಟ್ ಜಾಬ್, ಇದು ಎಲ್ಲ ಅದು ನಮ್ಮ ಆಶ್ವಾಸನೆ. ನಾವೇನು ಅದು ನಮ್ಮ ಮುಂದೆ ಸರ್ಕಾರಕ್ಕೆ ಬಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಈಗ ನಾವು ಗ್ಯಾರಂಟಿ ಇಲ್ಲಿ ಹೇಳುದು ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ. ಸೊ ಗವರ್ಮೆಂಟ್ ಜಾಬ್ ಅವರ ಒಂದು ತೀರ್ಮಾನ, ಅವ್ರು ಹೇಳಿದ್ದಾರೆ, ಮಾಡಿದ್ದಾರೆ, ಅದು ಮಾಡಿ ತೋರಿಸ್ಬೇಕಾಗ್ತದೆ. ಅಧಿಕಾರಕ್ಕೆ ಬಂದಿದ್ರೆ ಮಾಡಿ ತೋರಿಸ್ಬೇಕಾಗಿರೋದು. ಅದು ಯಾವ ತರ ಮಾಡ್ತಾ ಇದ್ರು ಅದು ಅವ್ರಿಗೆ ಕೇಳ್ಬೇಕು, ನಾನು ಇದಕ್ಕೆ ಉತ್ತರ ಕೊಡಬೇಕು. ಆದ್ರೆ ಅದು ಒಂದು ಭರವಸೆ, ಜನರಿಗೆ ಆಶ್ವಾಸನೆ ನೀಡುವುದು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಬ್ರೈಬರಿ, ಇದು ನೇರವಾಗಿ ಬ್ರೈಬರಿ, ಇದು ಆಮಿಷ. ಇದು ಸರ್ಕಾರ ದುಡ್ಡನ್ನ ಚುನಾವಣೆಗೆ ಆಮಿಷವನ್ನು ಹೊಡೆಯುವಂತ ಒಂದು ನೇರವಾದಂತ ಒಂದು ಪ್ರಕ್ರಿಯೆ. ಸರಿ, ಈಗ ನಿಮ್ಮ ಮಂಗಳೂರಲ್ಲಿ ಬೀದಿ ನಾಯಿಗಳನ್ನೆಲ್ಲ ಈ ತರದ ಸ್ಟ್ರೀಟ್ ಡಾಗ್ಸ್ ಗಳನ್ನ ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅವರು ಹೊಸ ಒಂದು ಕಾನೂನನ್ನ ಅವರು ಕೇಂದ್ರದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಅದನ್ನ ಈಗ ಯಾವ ರೀತಿ ಈಗ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಏನೇನಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನ ನೋಡಿಕೊಂಡು ಗೈಡ್ಲೈನ್ಸ್ ಅನ್ನ ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗ್ತದೆ. ಆದ್ರೆ ಯಾಕಂದ್ರೆ ಇದುವರೆಗೂ ನಾವು ನಾಯಿಗಳನ್ನ ತಗೊಂಡೋಗಿ ವಾಪಸ್ ಅಲ್ಲೇ ಬಿಡಬೇಕಾಗಿತ್ತು. ಏನದಕ್ಕೆ ಆಪರೇಷನ್ ಮಾಡಿ ವಾಪಸ್ ಅಲ್ಲೇ ಬಿಡುವಂತ ವ್ಯವಸ್ಥೆ ಇತ್ತು. ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲೋಗಿ ಅವರ ನಾಯಿಗಳನ್ನು ಅಲ್ಲೇ ಇಡುವಂತ ವ್ಯವಸ್ಥೆ ಮಾಡಿ ಅಂತೆಲ್ಲ ಏನೋ ಹೇಳಿದ್ದಾರೆ. ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿದೆ ಅದನ್ನ ಗಮನ ಇಟ್ಕೊಂಡು ಮಾಡಿದ್ದಾರೆ. ಸೊ ಆ ರೂಲ್ಸ್ ಪ್ರಕಾರ ಏನ್ ಗೈಡ್ಲೈನ್ ಇಶ್ಯೂ ಮಾಡ್ತಾರೆ ನಗರಾಭಿವೃದ್ಧಿ ಇಲಾಖೆ ಅದ್ರ ಪ್ರಕಾರ ಮಾಡ್ಬೇಕು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.